ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಕೂರ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಸಕ್ಸಸ್ ಆಯಿತು. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿ ನಾವು ಕೂರ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ ನಾವೆಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಕಾರಲ್ಲಿ ಹೋದರೆ ಚೆನ್ನಾಗಿರಲ್ಲ, ಎಲ್ಲರೂ ಜೊತೆಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಈ ಸರಿ ನಾವು ಕಾರಲ್ಲಿ ಹೋಗೋ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ನಾವೆಲ್ಲರೂ ಒಂದು ಟಿ ಟಿ ಬುಕ್ ಮಾಡಿಕೊಂಡು ಎಲ್ಲರ ಜೊತೆಲಿ ಟಿ ಟಿಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕಾರಷ್ಟು ಟಿ ಟಿ ಕಂಫರ್ಟ್ ಇಲ್ಲ ಅಂದರೂ ಎಲ್ಲರೂ ಜೊತೆಗೆ ಹೋಗ್ತಿದ್ದೀವಿ ಅನ್ನೋ ಖುಷಿನೇ ಜಾಸ್ತಿ ಇತ್ತು. ಫಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು, ಅಲ್ಲೋಗಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಫಸ್ಟ್ ಇಲ್ಲಿಂದನೇ ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಫಸ್ಟ್ ಮುಗಿಲ್ಪೇಟೆಗೆ ಹೋಗೋಣ ಅಂತ ಫೈನಲಿ ಡಿಸೈಡ್ ಆಗಿ ಹೊರಟ್ವಿ. ನಾವಲ್ಲಿ ರೀಚ್ ಆದಾಗ ಇನ್ನೂ ತುಂಬ ಕತ್ಲಿತ್ತು. ನಾವು ಫಸ್ಟ್ ಹೋಗಿದ್ದ ಪ್ಲೇಸ್ ಮುಗಿಲ್ಪೇಟೆ. ಒಂದು 5:30 ಅಷ್ಟರಲ್ಲಿ ನಾವು ಮುಗಿಲ್ಪೇಟೆ ರೀಚ್ ಆದ್ವಿ. ಈ ವೆದರಲ್ಲಿ ಈ ಟೈಮಲ್ಲಿ ಹೋದ್ರೇ ಮುಗಿಲ್ಪೇಟೆ ನೋಡೋಕ್ಕೆ ಚೆಂದ. ಅಲ್ಲಿ ಮಳೆ ಬರ್ತಿತ್ತು. ಸೊ ನಮ್ಮ ವೆಹಿಕಲಲ್ಲಿ ಹೋಗೋಕ್ಕೆ ಸ್ಕಿಡ್ ಆಗುತ್ತೆ, ಹೋಗೋಕ್ಕೆ ಆಗೋದೇ ಇಲ್ಲ. ಸೊ ಅಲ್ಲಿ ನೀವು ಜೀಪ್ ಮಾಡಿಕೊಂಡು ನೀವು ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಹೋಗಬೇಕಾಗತ್ತೆ. ಪರ್ ಹೆಡ್ 650 ಚಾರ್ಜ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿಗೆ 2 ಜೀಪ್ಸ್ ಬೇಕಿತ್ತು. ಸೊ ನಾವಿಲ್ಲಿ ಜೀಪ್ ಬುಕ್ ಮಾಡಿಕೊಂಡು ಇಲ್ಲಿಂದ ನಾವು ಮುಗಿಲ್ಪೇಟೆ ವ್ಯೂ ಪಾಯಿಂಟಿಗೆ ಹೊರಟ್ವಿ. ಸೀರಿಯಸ್ಲಿ ಇವ್ರು ಹೆಂಗಿಲ್ಲಿ ಗಾಡಿ ಓಡಿಸ್ತಾರೋ ಗೊತ್ತಿಲ್ಲ, ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಜೀಪಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು, ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ನಮ್ಮ ಓನ್ ವೆಹಿಕಲಲ್ಲಿ ಈ ಪ್ಲೇಸ್ಗೆ ಹೋಗೋದಂತೂ ಸಿಕ್ಕಾಪಟ್ಟೆ ಕಷ್ಟ. ನಾವು ಹೋದಾಗ ಪ್ಲೇಸೇ ಕಾಣ್ತಾ ಇರಲಿಲ್ಲ, ಅಷ್ಟು ಫಾಗ್ ಇತ್ತು. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಿಲ್ಡಾಗಿತ್ತು. ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದು ಒಂಥರ ಭಯ ಆಗ್ತಿತ್ತು. ಆ ಗಾಡೀಲಿ ಆ ಜೀಪಲ್ಲಿ ಹೋಗ್ತಾರೆ, ಎಲ್ಲಿ ಬೀಳಿಸ್ಬಿಡ್ತಾರೋ ಅಂತ ಭಯ. ಅವ್ರು ಹೆಂಗೆ ಓಡಿಸ್ತಾರೆ ಅನ್ನೋದು ಇನ್ನೊಂದು ಕಡೆ. ಫುಲ್ ಕಲ್ಗಳ ಮೇಲೆಲ್ಲ ಹೋಗ್ತಾಯಿದ್ರು. ಫೈನಲಿ ಹೆಂಗೋ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಗುಡ್ ಮಾರ್ನಿಂಗ್ ಮಂಗರಿ, ಗುಡ್ ಮಾರ್ನಿಂಗ್. ವಾವ್, ಗುಡ್ ಮಾರ್ನಿಂಗ್ ಫಾರ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಚಿಕ್ಕಮ್ಮ, ಹೆಂಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸ್? ಭಯಂಕರವಾಗಿತ್ತು. ಆದರೂ ಎಂಜಾಯ್ ಮಾಡಿದ್ವಿ. ನಾನು ಚಿಕ್ಕಮ್ಮನ ಲಾಸ್ಟಲ್ಲಿ ಕೂತಿದ್ದು. ಚಳಿ ಆಗ್ತಿಲ್ಲ. ಬರೀ ಫಾಗ್. ಆಫ್ ರೋಡ್ ಬನ್ನಿ ಬನ್ನಿ ಚಿನ್ನ. ಚಳಿ ಆಗ್ತಿಲ್ವ ನಿಂಗೆ? ಫಾಗಲ್ಲ ನನ್ನ ಮಗನ ಚಳಿ ಆಗ್ತಾ ಇಲ್ಲ. ಸೂಪರ್ ಆಗಿದೆ. ಗಾಳಿಪಟ ಮೂವಿಲಿ ಹೇಳೋ ಥರನೇ ಮುಗಿಲ್ಪೇಟೆ ಫುಲ್ ಮೋಡಗಳೇ ತುಂಬ್ಕೊಂಡಿತ್ತು. ಈ ಪ್ಲೇಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಮಾಡಿಕೊಂಡು ಈ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಕೆಳಗಡೆ ಹೋಗಿದ್ವಿ. ನಾವು ಹೋಗ್ಬೇಕಾದ್ರೆ ಫಾಗ್ ಜಾಸ್ತಿ ಇತ್ತು, ಬರಬೇಕಾದ್ರೆ ಆಲ್ರೆಡಿ ಫಾಗ್ ಕ್ಲಿಯರ್ ಆಗಿ ಈ ನೇಚರ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಾ. ಮುಗಿಲ್ಪೇಟೆ ಬಿಟ್ಟೋಗೋಕ್ಕೆ ಮನಸ್ಸಿರಲ್ಲ, ಆದರೆ ಹೋಗಲೇಬೇಕಲ್ಲ. ನಾವು ನೆಕ್ಸ್ಟ್ ಹೋಗಿದ್ದ ಟೆಂಪಲ್ ಓಂಕಾರೇಶ್ವರ ಟೆಂಪಲ್. ಇದು ಕೂರ್ಗಲ್ಲಿ ಒನ್ ಆಫ್ ದ ಫೇಮಸ್ ಟೆಂಪಲ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಒಳಗಡೆ ವೀಡಿಯೋ ರೆಕಾರ್ಡಿಂಗ್ಸ್ ಮಾಡೋ ಆಗಿರಲಿಲ್ಲ. ಸೊ ನಾನು ಒಳಗಡೆ ಹೋದಾಗ ವೀಡಿಯೋ ರೆಕಾರ್ಡಿಂಗ್ಸ್ ಮಾಡಿಲ್ಲ. ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮ ರೆಸಾರ್ಟ್ಗೆ ಚೆಕ್ ಇನ್ ಟೈಮಿಂಗ್ಸ್ 12 o'clock ಇತ್ತು. ಆಫ್ ರೋಡಿಂಗ್ ಮುಗಿಸ್ಕೊಂಡು ಇವಾಗ ರೆಸಾರ್ಟ್ಗೆ ಎಂಟ್ರಿ ಆದ್ವಿ. ಅಲ್ಲಿ 3 ರೂಮ್ಸ್ ಇದೆ, ಇಲ್ಲಿ 1 ರೂಮ್ ಇದೆ ಅಲ್ವಾ? ಹಾಂ, ಈ ರೂಮ್ ತಗೊಳ್ಳೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ರೂಮ್ ಫಾರ್ ನೆಕ್ಸ್ಟ್ 3 days. ನಾವು ತೊಗೊಂಡಿರೋದು 3 sharing, ಸೊ ಡಬಲ್ ಬೆಡ್ ಇದೆ. ಅಪ್ಪಾಜಿ ಹುಷಾರು, ಇಟ್ಕೊ, ಬಿದ್ದಿದ್ದನು.
ಇಲ್ಲಿ ನಮ್ಮ ಬುಜ್ಜಿ ಮತ್ತೆ ನಮ್ಮ ಚಿಕ್ಕಪ್ಪ ಕ್ರಿಕೆಟ್ ಆಡ್ತಾ ಇದ್ದಾರೆ. 6 ಎಷ್ಟು ಹೊಡೆದ್ರು ಪಪ್ಪ? ಎಷ್ಟು ಇಲ್ಲ ನಾವು ಅಲ್ಲಿಂದ ಮುಗಿಸಿ ನಿಯರ್ ಬೈ ಇರೋ ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ದೊಡ್ಡವ್ರಿಗೂ ಕೂಡ ಈ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವತ್ತಿನ ಪ್ಲೇಸ್ ಎಕ್ಸ್ಪ್ಲೋರ್ ಎಲ್ಲ ಮುಗಿತು. ಈಗ ನಾವು ಮತ್ತೆ ರೆಸಾರ್ಟ್ಗೆ ಹೋಗಿ ಸುಸ್ತಾಗಿ ಫುಲ್ ಮಲ್ಕೊಂಡ್ಬಿಟ್ಟವ್ರೆ. ಸಂತು ಚಿಕ್ಕಪ್ಪ ಫುಲ್ ಆಲ್ರೆಡಿ ಸ್ಲೀಪಿಂಗ್ ಮೋಡ್ ಆನ್. ನಮ್ಮ ಪ್ರಣವ್ ಮಾತ್ರ ಎನರ್ಜಿ ಬೂಸ್ಟರ್, ಇನ್ನೂ ಫುಲ್ ಎನರ್ಜಿ ಆಗಿ ಅವನಿನ್ನೂ ರೈನ್ ಡ್ಯಾನ್ಸ್ ಮಾಡ್ಬೇಕಂತ. ಸಾಕು ಸ್ಟಂಟ್ಸ್. ಚಿಕ್ಕಮ್ಮ ಸುಸ್ತಾಗೈತಾ? ಲೈವ್ ಹೋಗಿಲ್ಲ, ವ್ಲಾಗ್ ಮಾಡ್ತಾ ಇದ್ದೀನಿ. ಅಕ್ಷು ನೀನಾಗ ಡಲ್ ಆಗ್ಬಿಟ್ಟಿದ್ಯಾ? ಅವಳು ಸ್ವಲ್ಪ ಎನರ್ಜಿ ಪಾಸ್ ಮಾಡೋ. ಅಲ್ಲ 3 ರೂಮ್ ಐತೆ ಗೈಸ್, ಆದ್ರೂ ಇಲ್ಲಿ ಒಂದೇ ರೂಮಲ್ಲಿ ಎಲ್ಲ ಫುಲ್ ಬಂದು ಎನರ್ಜಿ ಪಾಸ್. ಈಚೆ ಇರೋರಿಗೆಲ್ಲ ಪಾಸ್ ಮಾಡೋಗಿ, ಈಚೆ ಇರೋರಿಗೆ ಪಾಸ್ ಮಾಡೋಗಿ. ಚಿಕ್ಕಪ್ಪ ಹೆಂಗಿತ್ತು ಫಸ್ಟ್ ಡೇ? ಯಾವ ಪ್ಲೇಸ್ ಇಷ್ಟ ಆಯ್ತು? ನನ್ನ ಮಗ ಅಂತೂ ಅವನ ಪಾಡಿಗೋನ್ ಆಟ ಆಡ್ತಾವನ್. ಸರ್ ಯೋಹಾನ್ ಸರ್, ಯೋಹು ಡೈಲಿ ಕರ್ಕೊಂಬರಲ್ಲ ಇಲ್ಲಿಗೆ. ಏನ್ ಮಾಡ್ತಾ ಇದ್ಯಾ ಅಪ್ಪು? ಇವ್ ನಾವು ದಿನ ಕರ್ಕೊಂಬರ್ತೀವಿ ಅನ್ಕೊಂಡಿರ್ಬೇಕು. ಇದೇ ತರ ಲೈಫ್ ಅನ್ಕೊಂಡು. ಯೋಹಾನ್ ನಾಳೆ ಬಾಯ್ ಕೂರ್ಗ್ ಹೋಗ್ತಾ ಇರ್ತೀವಿ ಮನೆಗೆ. ಏನ್ ಮಾಡ್ತಿದ್ಯಪ್ಪ? ಪ್ರಣವ್ ಅತ್ತೆ ಫಸ್ಟ್, ಇಬ್ರು ಕುತ್ಕೊಬೋದು. ಪ್ರಣವ್ ಶೇರಿಂಗ್ ಇಸ್ ಕೇರಿಂಗ್. ರೆಸಾರ್ಟ್ ಬಂದು ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಊಟ ಮಾಡೋಣ ಅಂತ ರೆಸಾರ್ಟಲ್ಲಿರೋ ಡೈನಿಂಗ್ ಏರಿಯಾಗೆ ಹೋದ್ವಿ. ಈ ರೆಸಾರ್ಟಲ್ಲಿ ಡೈನಿಂಗ್ ಏರಿಯಾ ಸ್ವಲ್ಪ ಡಿಫ್ರೆಂಟಾಗಿದೆ, ಒಂಥರ ಚೆನ್ನಾಗಿದೆ. ಹೆವಿ ಬಡ್ಜೆಟ್ ಫ್ರೆಂಡ್ಲಿಲಿ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅಲ್ಲೇ ಎಲ್ಲರೂ ಡೈನಿಂಗ್ ಏರಿಯಾಗೆ ಹೋಗಿ ಊಟ ಮಾಡಬೇಕಿತ್ತು. ರೂಮ್ ಸರ್ವಿಸ್ ಇರಲಿಲ್ಲ. ಹೇಗೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಅಲ್ಲಿಂದ ಡೈನಿಂಗ್ ಏರಿಯಾಗೆ ಹೊರಟ್ವಿ. ಅಲ್ಲೇ ಇನ್ನೊಂದು ರೂಮ್ಸ್ ಹತ್ರ ಇರೋರಿಗೆಲ್ಲ ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡೋಕ್ಕೆ ಅಂತ. ಹೋದ್ಮೇಲೆ ಸಾಂಗ್ ಕೇಳಿಸ್ಕೊಂಡು ನಾವು ಹೆಂಗೆ ಸುಮ್ಮ ಕೂತ್ಕೊಳ್ಳೋಕ್ಕಾಗತ್ತೆ. ಸೊ ನಾವು ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಒಳ್ಳೊಳ್ಳೆ ಸಾಂಗ್ ಹಾಕಿದ್ರು, ಬಟ್ ನಾನು ಅದೇ ಸಾಂಗ್ಸ್ನ ಹಾಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ಸೊ ಇದಕ್ಕೆ ನಾನು ಓನ್ ವಾಯ್ಸ್ ಕೊಡ್ತಾಯಿದ್ದೀನಿ. ಡ್ಯಾನ್ಸ್ ಊಟ ಮಾಡೋ ಪ್ಲೇಸಲ್ಲೇ ಸ್ವಲ್ಪ ಸಾಂಗ್ ಹಾಕಿದ್ರು. ಅಲ್ಲಿ ನಾವೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಊಟ ಮುಗಿಸ್ಬಿಟ್ಟು ನಾವು ನಮ್ಮ ರೂಮ್ ಕಡೆ ವಾಪಸ್ ಬಂದ್ವಿ. ಇಲ್ಲಿ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಟ್ಟಿದ್ರು. ಎಲ್ಲರೂ ಅಂತ್ಯಾಕ್ಷರಿ ಆಡಿಕೊಂಡು ಫೈರ್ ಕ್ಯಾಂಪ್ ಹತ್ರ ಈ ಚಳಿಯಲ್ಲಿ ಈ ಫೈರ್ ಕ್ಯಾಂಪ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇತ್ತು. ನಾವೆರಡು ಗ್ರೂಪ್ ಮಾಡಿಕೊಂಡು ಅಂತ್ಯಾಕ್ಷರಿ ಆಡಿಕೊಂಡು ಸ್ವಲ್ಪ ವೈನ್ ಎಂಜಾಯ್ ಮಾಡಿಕೊಂಡು ಇವತ್ತಿನ ದಿನ ನಾವು ಮುಗಿಸಿದ್ವಿ. ಇವತ್ತು ಹೋಗಿದ್ದ ಪ್ಲೇಸಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಕೂರ್ಗ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗೊತ್ತೇ ಇರಲಿಲ್ಲ, ಬಿಕಾಸ್ ನಾನು ಫಸ್ಟ್ ಟೈಮ್ ಕೂರ್ಗ್ ಬಂದಿರೋದು. ಡೇ 2 ವ್ಲಾಗ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.